ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಂದರ್ಭದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳೋಣ. ಒಬ್ಬ ವ್ಯಕ್ತಿಯನ್ನ ತಿಳಿದುಕೊಳ್ಬೇಕಾದ್ರೆ ಮುಖ್ಯವಾಗಿ ಮಾನದಂಡಗಳು ಯಾವುವು ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಏನಿದ್ದ ಮತ್ತು ಎಂಥವನಿದ್ದ, ಇವುಗಳ ಮೂಲಕವಾಗಿ ಒಬ್ಬ ವ್ಯಕ್ತಿತ್ವವನ್ನು ಗುರುತಿಸಲಿಕ್ಕೆ ಮತ್ತು ಗೌರವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಒಬ್ಬ ವ್ಯಕ್ತಿ ಉನ್ನತ ಅಧಿಕಾರ ಹೊಂದಿರಬಹುದು, ಆದರೆ ಆದರ್ಶ ಹೊಂದಿರಲಿಲ್ಲ ಅಂದ್ರೆ ಅದು ಅಪೂರ್ಣ. ಒಬ್ಬ ವ್ಯಕ್ತಿ ಉನ್ನತ ಅಂತಸ್ತು ಹೊಂದಿರಬಹುದು, ಆದರೆ ಆ ವ್ಯಕ್ತಿ ಅಂತಃಕರಣವನ್ನು ಹೊಂದಿರಲಿಲ್ಲ ಅಂತಂದ್ರೆ ಆ ವ್ಯಕ್ತಿತ್ವ ಅಪೂರ್ಣ ಆಗ್ತದೆ. ಬಹಳ ವಿಚಿತ್ರ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಉನ್ನತ ಅಧಿಕಾರ ಇರ್ತದೆ, ಆದರೆ ಆದರ್ಶ ಇರೋದಿಲ್ಲ. ಉನ್ನತ ಅಂತಸ್ತು ಇರ್ತದೆ, ಆದರೆ ಅಂತಃಕರಣ ಇರೋದಿಲ್ಲ. ಇವೆಲ್ಲವುಗಳಿಗೆ ಅಪರೂಪವಾದ ಒಂದು ಉದಾಹರಣೆ ಎನ್ನುವಂತೆ ಜನರಲ್ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರ ಒಂದು ವ್ಯಕ್ತಿತ್ವ ಏನಂತಂದ್ರೆ, ಅವರು ಉನ್ನತ ಅಧಿಕಾರವನ್ನು ಹೊಂದಿದ್ರು, ಉನ್ನತ ಆದರ್ಶವನ್ನು ಹೊಂದಿದ್ರು, ಅಪರೂಪದ ಅಂತಃಕರಣವನ್ನು ಹೊಂದಿದ್ರು. ಈ ಮೂರನ್ನೂ ಮೇಳೈಸಿಕೊಂಡಂತ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ಅಪರೂಪದ ವ್ಯಕ್ತಿತ್ವದ ಒಂದೆರಡು ಮಹತ್ವಪೂರ್ಣವಂತ ಮಾನವೀಯ ಘಟನೆಗಳನ್ನ ಈ ಸಂಚಿಕೆಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಸ್ಯಾಮ್ ಮಾಣಿಕ್ ಶಾ ಅವರು ಜಾಗತಿಕ ಮಟ್ಟದಲ್ಲಿ ಅಪ್ರತಿಮ ಸೇನಾ ನಾಯಕರು ಅಂತಕ್ಕಂಥ ಒಂದು ಖ್ಯಾತಿಯನ್ನ, ಒಂದು ಶ್ರೇಷ್ಠತ್ವದ ಗೌರವವನ್ನು ಅವರು ಪಡೆದವರಾಗಿದ್ದಾರೆ. ಅಪ್ರತಿಮ ಸೇನಾ ನಾಯಕರು ಅಂತಕ್ಕಂಥ ಒಂದು ಖ್ಯಾತಿಯನ್ನ, ಒಂದು ಶ್ರೇಷ್ಠತ್ವದ ಗೌರವವನ್ನ ಅವರು ಪಡೆದವರಾಗಿದ್ದಾರೆ. ಅವರು 40 ವರ್ಷಗಳ ಸೇನಾ ಅನುಭವವನ್ನು ಹೊಂದಿದಂತ ಒಬ್ಬ ಅಪ್ರತಿಮ ಸೇನಾ ನಾಯಕರು ಅವರು. ಅದರ ಜೊತೆಗೆ ಅವರು ಪ್ರಪಂಚದ 2ನೇ ಮಹಾಯುದ್ಧವನ್ನು ಒಳಗೊಂಡಂತೆ 5 ಮಹಾಯುದ್ಧಗಳಲ್ಲಿ ಅವರು ಸೇನಾ ನಾಯಕತ್ವವನ್ನು ಯಶಸ್ವಿಯಾಗಿ ವಿಜಯದತ್ತ ಮುನ್ನಡೆಸಿದಂಥ ಒಂದು ಶ್ರೇಯಸ್ಸು ಅವ್ರದ್ದಾಗಿದೆ. ಅಷ್ಟೇ ಅಲ್ಲ, 1939-45 ಹಂತದಲ್ಲಿ ನಡೆದಂಥ 2ನೇ ಮಹಾಯುದ್ಧದಲ್ಲಿ ಅವರು ತೋರಿದಂತಹ ಒಂದು ಅಸಾಧಾರಣವಾದಂತಹ ಒಂದು ಸೇನಾ ನಾಯಕತ್ವ, ಶೌರ್ಯ, ಧೈರ್ಯವನ್ನು ಮೆಚ್ಚಿ ಅಂದಿನ ಬ್ರಿಟಿಷ್ ಸರ್ಕಾರ ಅವರಿಗೆ ಪ್ರತಿಷ್ಠಿತ ಮಿಲಿಟರಿ ಕ್ರಾಸ್ ಅವಾರ್ಡ್ ಅನ್ನು ನೀಡಿ ಗೌರವಿಸಿತು. ಆ ಸಂದರ್ಭದಲ್ಲಿ ಅವರಿಗೆ ವಯಸ್ಸು ಕೇವಲ 28 ಅನ್ನೋದು ನಮಗೆ ಬಹಳ ಮುಖ್ಯ ಅನಿಸ್ತದೆ. ಅದೇ ರೀತಿ 1971-72 ಸಂದರ್ಭದಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತಕ್ಕೆ ಐತಿಹಾಸಿಕ ದಾಖಲೆಯ ವಿಜಯವನ್ನ ತಂದುಕೊಟ್ಟಂತಹ ಸೇನಾ ನಾಯಕತ್ವದ ಶ್ರೇಷ್ಠತ್ವದ ಹಿರಿಮೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರದು. ಇದನ್ನು ಭಾರತ ಸರ್ಕಾರ ಗುರುತಿಸಿ ಗೌರವಿಸಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು 1972ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅಷ್ಟೇ ಅಲ್ಲ, ಮರು ವರ್ಷ 1973ನೇ ಇಸ್ವಿಯಲ್ಲಿ ಅವರಿಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ನೀಡಿ ಗೌರವಿಸಿತು. ಈ ಫೀಲ್ಡ್ ಮಾರ್ಷಲ್ ಹುದ್ದೆ ಅನ್ನೋದು ಒಬ್ಬ ಸೇನಾ ನಾಯಕನಿಗೆ ಆತ ಯುದ್ಧದಲ್ಲಿ ತೋರಿಸಿದಂಥ ಅಸಾಧಾರಣ ನಾಯಕತ್ವ, ಅಪ್ರತಿಮ ಸಾಹಸ, ಶೌರ್ಯ, ಧೈರ್ಯ ಮತ್ತು ಅಷ್ಟೇ ಚಾಕಚಕ್ಯತೆಗಳನ್ನು ಗೌರವಿಸಿ ಕೊಡ್ತಕ್ಕಂಥ ಅಪರೂಪದ ಒಂದು ಜೀವಮಾನದ ಗೌರವ. ಇಂಥ ಒಂದು ಗೌರವಕ್ಕೆ ಪಾತ್ರರಾದವರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು. ಅವರ ವಿಜಯದ ಸಾಧನೆಗಳು ಇತಿಹಾಸದ ಪುಟಗಳಾಗಿವೆ. ಆದರೆ ಅವರ ಅಂತಃಕರಣದ ಒಂದು ಘಟನೆಗಳೇನದವಲ್ಲ, ಅವು ಮಾನವೀಯ ಹೃದಯದಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಅವು ನೆಲೆಗೊಂಡಿವೆ ಅನ್ನುವುದು ಬಹಳ ಮುಖ್ಯ ಅನಿಸ್ತದೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಮರ್ಥನೆಯಾಗಿ ತಮಗೆ ಒಂದೆರಡು ನಿದರ್ಶನಗಳನ್ನು ಇಲ್ಲಿ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. 1971 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಭಾರತದ ಕೈದಿಗಳಾಗಿದ್ದರು, ಅಂದರೆ ಯುದ್ಧ ಕೈದಿಗಳಾಗಿದ್ದರು. ಅಂಥ ಸಂದರ್ಭದಲ್ಲಿ ಸಹಜದ ಏನಂತಂದ್ರೆ, ಯುದ್ಧದಲ್ಲಿ ಅವರಿಗೆ ಬಹಳಷ್ಟು ಹಿಂಸೆ ನೀಡಿದಂತಹ ಈ ಪಾಕಿಸ್ತಾನಿ ಸೈನಿಕರ ವಿರುದ್ಧವಾಗಿ ಭಾರತೀಯ ಸೈನಿಕರು ಹಿಂಸೆ ಮತ್ತು ಅವಮಾನ ಇವುಗಳನ್ನು ಮಾಡುವ ಪ್ರತಿಕಾರದ ಭಾವನೆಯಿಂದ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂಥ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಕಟ್ಟುನಿಟ್ಟಾದ ಸಂದೇಶವನ್ನು ಕಳಿಸಿದ್ರು. ಏನು ಅಂತಂದ್ರೆ, ಯುದ್ಧದಲ್ಲಿ ಅವರು ನಮಗೆ ಶತ್ರುಗಳು, ಆದರೆ ಈಗ ಅವರು ನಮ್ಮ ಯುದ್ಧ ಕೈದಿಗಳು. ಅವರ ರಕ್ಷಣೆ, ಅವರ ಆರೋಗ್ಯ, ಅವರ ಸುರಕ್ಷತೆ ಅದು ನಮ್ಮ ಜವಾಬ್ದಾರಿ. ಆದ್ದರಿಂದ ಅವರಿಗೆ ಉತ್ತಮ ಆಹಾರ ಮತ್ತು ಆರೋಗ್ಯ ಚಿಕಿತ್ಸೆ ಮತ್ತು ಅವರನ್ನು ಗೌರವದಿಂದ ನಡೆಸಿಕೊಳ್ಳುವುದು ನಮ್ಮ ಘನತೆ, ನಮ್ಮ ಗೌರವ ಅಂತನ್ನೋದು. ಆ ರೀತಿಯಲ್ಲಿ ಪ್ರತಿಯೊಬ್ಬ ಸೈನಿಕನು ನಡೆದುಕೊಳ್ಬೇಕು ಅಂತದ್ದು ಕಟ್ಟುನಿಟ್ಟಾದ ಸಂದೇಶವನ್ನು
ಕಳಿಸುವುದರ ಮೂಲಕವಾಗಿ ಅಷ್ಟೇ ಅಲ್ಲ, ಅದನ್ನು ಕಾರ್ಯಾಚರಣೆಗೊಳಿಸುವುದರ ಮೂಲಕವಾಗಿ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ರವರು ತಮ್ಮ ಅಂತಃಕರಣಕ್ಕೆ ಒಂದು ಸಾಕ್ಷಿಯನ್ನು ಸಾಬೀತುಪಡಿಸಿದರು. ಈ ಘಟನೆ ಜಾಗತಿಕ ಮಟ್ಟದಲ್ಲಿ ಭಾರತದ ಘನತೆಯನ್ನು ಎತ್ತರಿಸಿತು ಅನ್ನೋದು ನಮಗೆ ಬಹಳ ಮುಖ್ಯ ಆಗ್ತದೆ. ಅಷ್ಟೇ ಅಲ್ಲ, ಇದು ಬರೀ ಅವರ ಅಂತಃಕರಣ ಸೇನಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗಿರಲಿಲ್ಲ. ಅವರ ಮನೆಯಲ್ಲಿ ದುಡಿತಿದ್ದಂಥ, ಅವರ ಸೇವೆಯಲ್ಲಿದ್ದಂಥ ಎಷ್ಟೋ ಪ್ರತಿಯೊಬ್ಬ ಸೇವಕರ ಬಗ್ಗೆ ಅವರಿಗೆ ಅಷ್ಟೇ ಕಾಳಜಿ. ಎಷ್ಟು ಕಾಳಜಿ ಅಂದ್ರೆ ಮತ್ತು ಎಷ್ಟು ಪ್ರೀತಿ ಅಂದ್ರೆ, ಪ್ರತಿ 3 ತಿಂಗಳಿಗೊಮ್ಮೆ ತಪ್ಪದೇ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಒಂದು ಅದ್ಭುತವಾದ ಸಮಾರಂಭವನ್ನು ಏರ್ಪಡಿಸಿ, ಔತಣಕೂಟವನ್ನು ಏರ್ಪಡಿಸಿ ಅವರೆಲ್ಲರಿಗೂ ಎಂತಂತಂದ್ರೆ ಒಳ್ಳೆ ಉತ್ತಮವಾದ ಊಟವನ್ನು ಕೊಟ್ಟು ಸಂತೋಷ ಪಡಿಸ್ತಿದ್ರು. ಈ ಘಟನೆ ನಮಗೇನು ತೋರಿಸ್ಕೊಡ್ತದೆ ಅಂತಂದರೆ, ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವರು ಎಷ್ಟೇ ಎತ್ತರದವರಾಗಿದ್ದರೂ ಕೂಡ ಸಾಮಾನ್ಯರಿಗೂ ಕೂಡ ಅವರು ಹತ್ತಿರದವರಾಗಿದ್ದರು ಅನ್ನೋದು ನಮಗೆ ಬಹಳ ಮುಖ್ಯ ಅನಿಸ್ತದೆ, ನಮಗೆ ಆದರ್ಶನೂ ಅನಿಸ್ತದೆ. ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವರ ಒಂದು ಅದ್ಭುತ ಮಾನವೀಯತೆಯ ಒಂದು ಅಪರೂಪದ ಘಟನೆಯನ್ನು ಮತ್ತೊಮ್ಮೆ ಇಲ್ಲಿ ನಾನು ತಮಗೆ ಪ್ರಸ್ತಾಪಿಸಲಿಕ್ಕೆ, ಮತ್ತೊಂದು ಘಟನೆಯನ್ನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವರ ವಾಹನ ಚಾಲಕ ಶ್ಯಾಮ್ ಸಿಂಗ್ ಅಂತ. ಮಾಣೆಕ್ ಶಾ ಅವರು 1973 ಜೂನ್ 15ರಂದು, ಜನವರಿ 15ರಂದು ಅವರು ನಿವೃತ್ತರಾಗಲಿದ್ದರು. ಆ ಸಂದರ್ಭದಲ್ಲಿ ಅವರ ನಿವೃತ್ತಿ ಇನ್ನೂ 4 ತಿಂಗಳ ಮುಂದಿರುವಾಗಲೇ ಅವರ ವಾಹನ ಚಾಲಕ ಶ್ಯಾಮ್ ಸಿಂಗ್ ಯಾಕೋ ಯಾವಾಗಲೂ ತೀವ್ರವಾದ ಚಿಂತೆಯಲ್ಲಿ, ಏನೋ ಒಂದು ಗಾಢವಾದ ಸಮಸ್ಯೆಯಲ್ಲಿ ಸಿಲುಕಿಕೊಂಡವನಂತೆ ಚಡ್ಪಡಿಸ್ತಾ ಇದ್ದ. ಅಂದ್ರೆ ಆತನ ನಡತೆ, ಆತನ ಮುಖಚರ್ಯೆ, ಆತನ ಭಾವನೆಗಳು ಸಹಜವಾಗಿರಲಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಮಾಣೆಕ್ ಶಾ ಅವರು ಕೇಳಿದರು, ಶ್ಯಾಮ್ ಸಿಂಗ್, ಯಾಕೆ ನೀನು ಇಷ್ಟೊಂದು ಏನೋ ಒಂದು ಚಿಂತೆಯಲ್ಲಿದ್ದಂತೆ ಕಾಣ್ತಿ? ನನಗೆ ಗೊತ್ತು, ನೀನು ಯಾವಾಗಲೂ ಒಳ್ಳೆ ಉತ್ಸಾಹಿ, ಲವಲವಿಕೆ ಉಳ್ಳವ, ಯಾವಾಗಲೂ ಏನಂತಂದ್ರೆ ನಗುಮುಖ ಉಳ್ಳವನು. ಆದರೆ ಇವತ್ತು ಈ ಒಂದು ಇತ್ತೀಚಿನ ನಿನ್ನ ಬದಲಾವಣೆ ನನಗೆ ಬಹಳ ವಿಚಿತ್ರ ಅನಿಸ್ತದೆ. ಏನಾದರೂ ನಿನ್ನ ಸಮಸ್ಯೆ ಇದೆಯಾ, ಅಥವಾ ಏನಾದರೂ ಆಸ್ತಿ ಜಗಳ ಇದೆಯಾ? ಏನಿದ್ರೆ ಹೇಳು, ನೋಡೋಣ. ನಾನು ಕೂಡ ಅದರಲ್ಲಿ ಏನಂತಂತಂದ್ರೆ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಾನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಂದು. ಆದರೆ ಶ್ಯಾಮ್ ಸಿಂಗ್ ಎಂದು ಒಪ್ಪಲಿಲ್ಲ. ಇಲ್ಲ ಸರ್, ಹಂಗೇನಿಲ್ಲ, ನಾನು ಮೊದಲೇ ಮಾಮೂಲಿಯಾಗಿ ಇದ್ದೇನೆ ಅಂತಂದು ಹಾರಿಕೆ ಉತ್ತರ ಕೊಡ್ತಿದ್ದ. ಮುಂದೆ ಮಾಣೆಕ್ ಶಾ ಅವರ ನಿವೃತ್ತಿ ದಿನಗಳು ಸಮೀಪಿಸುತ್ತಿದ್ದಂತೆ ಕೊನೆಗೆ ಮಾಣೆಕ್ ಶಾ ಅವರು ಕೇಳಿಬಿಟ್ರು, ಏನು ನಿಂದು, ಈಗಲಾದರೂ ಹೇಳು ಅಂತಂದು. ಆಗ ಶ್ಯಾಮ್ ಸಿಂಗ್ ಹೇಳಿದ, ನಾನು ಈಗ ಹೇಳೋದಿಲ್ಲ, ನಾನು ನನ್ನ ನಿವೃತ್ತಿ ದಿನಗಳ ಸಂದರ್ಭದಲ್ಲಿ ನಾನು ಕಾರಣ ಹೇಳ್ತೇನೆ. ಆದರೆ ಒಂದು ಮಾತ್ರ ನಿಮ್ಮಲ್ಲಿ ನನ್ನ ಬೇಡಿಕೆ ಇದೆ, ದಯಮಾಡಿ ನನಗೆ ನನ್ನ ತಾವು ನಿವೃತ್ತರಾಗೋದರ ಮೊದಲೇ ನನಗೆ ನಿವೃತ್ತಿಯ ನನ್ನ ಕಾಗದ ಪತ್ರಗಳನ್ನು ತಾವು ತಯಾರು ಮಾಡಿ ನನ್ನನ್ನು ನಿವೃತ್ತಗೊಳಿಸಬೇಕು ಅಂತಂದು. ಮಾಣೆಕ್ ಶಾ ಅವರಿಗೆ ಆಶ್ಚರ್ಯ ಆಯಿತು. ಯಾಕೆ, ಏನು ಕಾರಣ ಇಷ್ಟೊಂದು? ಯಾಕಂದರೆ ನಿನಗೆ ಸಾಕಷ್ಟು, ನೀನು ಯುವಕ, ಸಾಕಷ್ಟು ಸೇವಾವಧಿ ಇದೆ, ನಿನಗೆ ಮುಂದೆ ಸೇವಾ ಬಡ್ತಿಗೆ ನಾನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೇನೆ, ಹಾಗೆ ದಿಢೀರ್ ನಿರ್ಣಯ ತಗೊಳ್ಬೇಡ, ದುಡುಕಬೇಡ ಅಂತ ಹೇಳಿದರು. ಆದರೂ ಶ್ಯಾಮ್ ಸಿಂಗ್ ಹೇಳಿದ, ನನ್ನ ಕಾರಣವನ್ನು ನಾನು ಒಮ್ಮೆ ಆಗುವ ಸಂದರ್ಭದಲ್ಲಿ ನಾನು ತಮಗೆ ಹೇಳ್ತೇನೆ ಅಂತಂದು. ಆಯಿತು ಅಂತಂದು. ಯಾಕಂತಂದರೆ ಮಾಣೆಕ್ ಶಾ ಅವ್ರಿಗೆ ಗೊತ್ತಿತ್ತು ಈ ಶ್ಯಾಮ್ ಸಿಂಗ್ ಬಹಳ ಸ್ವಾಭಿಮಾನಿ ಅಂತಂದು. ಆ ಕಾರಣಕ್ಕಾಗಿ ಹೆಚ್ಚು ಆತನನ್ನು ಪೀಡಿಸಿದೆ. ಅವ್ರು ಏನು ಮಾಡಿದರು ಅಂತಂದರೆ, ಆತನ ಮನಸ್ಸಿನ ಸಂತೋಷಕ್ಕೆ ಅನುಗುಣವಾಗಿ ಅವರು ನಿವೃತ್ತಿ ಪತ್ರಗಳನ್ನೆಲ್ಲ ತಯಾರು ಮಾಡಿದರು. ನಿವೃತ್ತಿ ಬಿಡುಗಡೆಗೆ ಪತ್ರ ತಯಾರಾಯಿತು. ಆಮೇಲೆ ಹಂತ ಬಂತ ಹಂತ. ಆಮೇಲೆ ಕೇಳಿದರು, ಈಗಲಾದರೂ ಹೇಳು, ಈಗ ನಿನಗೆ ಖುಷಿ ಆಯ್ತಾ? ನಿನ್ನ ನಿವೃತ್ತಿ ಎಲ್ಲ ಕಾಗದ ಪತ್ರಗಳನ್ನು ನಾನು ಸಿದ್ಧಪಡಿಸಿದ್ದೇನೆ, ಇದಕ್ಕೆ ಕಾರಣ ಹೇಳು ಅಂತಂದಾಗ ಆಗ ಶ್ಯಾಮ್ ಸಿಂಗ್ ಹೇಳ್ತಾನೆ, ಸರ್, ತಮ್ಮಂಥ ಒಬ್ಬ ಶ್ರೇಷ್ಠರ ವಾಹನ ಚಾಲಕ ಆದಮೇಲೆ ನನಗೆ ಇನ್ನು ಮುಂದೆ ನನಗೆ ಯಾರ ವಾಹನ ಚಾಲಕನಾಗಲಿಕ್ಕೂ ನನಗೆ ಮನಸ್ಸಿಲ್ಲ, ನಾನು ವಾಹನ ಚಾಲಕ ಆಗಲಿಕ್ಕೂ ನಾನು ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತ ಹೇಳಿದರು. ಇದು ಒಂದು ಕ್ಷಣ ಏನಂತಂತಂದರೆ ಮಾಣೆಕ್ ಶಾ ಅವರು ಭಾವುಕರಾದರು. ಎಂಥ ಒಬ್ಬ ವ್ಯಕ್ತಿ ಇವನು ಅಂತಂದು. ಯಾಕಂತಂದ್ರೆ ಇವನು ಸ್ವಾಭಿಮಾನಿ ಅಂತಾದು ಅಂತಂದ್ರೆ ತಮ್ಮ ಒಬ್ಬ ವಾಹನ ಚಾಲಕನಾಗಿ ಆದಮೇಲೆ ಮುಂದೆ ಯಾರ ವಾಹನ ಚಾಲಕ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅಂತಂತಂದ್ರೆ ಅವ್ರು ಕೇಳಿದರು, ಸರಿ, ನೀನು ನಿವೃತ್ತ ಆದಮೇಲೆ ನಿನಗೆ ಮತ್ತೆ ನಿನ್ನ ಜೀವನೋಪಾಯಕ್ಕೆ ಏನು ಮಾಡ್ತಿದ್ದಿ? ಯಾಕಂದ್ರೆ ನೀನು ವಯಸ್ಸಿನವನು ಅಂತಂದು. ಆಗ ಅವ್ರು ಹೇಳಿದ್ರು, ಏನಾದರೂ ಈ ಬದುಕನ್ನು ಹೇಗಾದರೂ ನಿಭಾಯಿಸ್ಬೋದು ಸರ್, ನಾನು ನಿಭಾಯಿಸ್ತೇನೆ ಅಂತ. ಹೋಗ್ಲಿ, ನಿನಗೇನಾದರೂ ಜಮೀನಿದೆಯಾ? ಇಲ್ಲ ಸರ್, ಜಮೀನಿಲ್ಲ, ನಾನು ಬಡ ಕುಟುಂಬದವ ಅಂತ ಹೇಳ್ತಾರೆ. ಅಕ್ಷರಶಃ ಮಾಣೆಕ್ ಶಾ ಅವರು ಭಾವುಕರಾಗ್ತಾರೆ. ಆಮೇಲೆ ಆಯ್ತಪ್ಪ, ನಿನಗೆ ನಾನು ಬೀಳ್ಕೊಡ್ತೇನೆ ಅಂತ ಹೇಳಿ ಬೀಳ್ಕೊಡುವ ಒಂದು ದಿನವನ್ನು ನಿಗದಿಪಡಿಸ್ತಾರೆ.
ನಿಗದಿಪಡಿಸಿದ ದಿನದಂದು ಶ್ಯಾಮ್ ಸಿಂಗ್ ಮಾಣಿಕ್ ಷಾ ಅವರಲ್ಲಿ ಬರ್ತಾನೆ. ಮಾಣಿಕ್ ಷಾ ಅವರು ಅವ್ರನ್ನ ಬೀಳ್ಕೊಡ್ತಾರೆ. ಬೀಳ್ಕೊಡೋ ವೇಳೆಯಲ್ಲಿ ಒಂದು ಘಟನೆ ಆಗ್ತದೆ. ಏನಂತಂದ್ರೆ ಮಾಣಿಕ್ ಷಾ ಅವರು ಒಂದು ಲಕೋಟೆಯನ್ನ, ಮುಚ್ಚಿದ ಲಕೋಟೆಯನ್ನ ಆತನ ಕೈ ಕೊಡ್ತಾರೆ. ಈ ಲಕೋಟೆಯನ್ನು ಮನೆಗೆ ಹೋಗಿ ಆಮೇಲೆ ನೀನು ಮನೆಗೆ ಹೋದ್ಮೇಲೆ ಇದನ್ನು ತೆರೆದು ನೋಡು ಅಂತ ಹೇಳ್ತಾರೆ. ಶ್ಯಾಮ್ ಸಿಂಗ್ ಅಲ್ಲಿಂದ ಬೀಳ್ಕೊಂಡು ಮನೆಗೆ ಹೋಗ್ತಾನೆ. ಶ್ಯಾಮ್ ಸಿಂಗ್ ಆತನು ಕೂಡ ಹರಿಯಾಣದ ಆತನೇ. ಆತನಿಗೆ ಅಕ್ಷರಶಃ ಆತೇನಪ್ಪ ಅಂದ್ರೆ ಅನಕ್ಷರಸ್ಥ. ಆತನಿಗೆ ಓದ್ಲಿಕ್ಕೆ ಬರೋದಿಲ್ಲ. ಆತನ ಹೆಂಡತಿಗೂ ಕೂಡ ಅಷ್ಟೇ. ಕೊನೆಗೆ ಒಂದು ದಿವಸ ಏನು ಮಾಡ್ತಾನೆ ಅಂತಂದ್ರೆ ಶ್ಯಾಮ್ ಸಿಂಗ್ ತಮ್ಮ ಹಳ್ಳಿಯ ಶಾಲೆಯ ಒಬ್ಬ ಶಿಕ್ಷಕರ ಬಳಿ ಆ ಕವರ್ ತೆಗೆದುಕೊಂಡು ಹೋಗ್ತಾನೆ. ಆ ಕವರನ್ನು ಬಿಚ್ಚಿ ಓದಿ ಹೇಳಲಿಕ್ಕೆ ಕೇಳ್ಕೊಳ್ತಾನೆ. ಶಿಕ್ಷಕರು ಆ ಕವರನ್ನು ಬಿಚ್ಚಿ ಅದರೊಳಗಿರ್ತಕ್ಕಂಥ ಪತ್ರವನ್ನು ನೋಡ್ತಾರೆ. ನೋಡಿ ಒಂದು ಕ್ಷಣ ಶಿಕ್ಷಕರು ಆಶ್ಚರ್ಯಚಕಿತರಾಗ್ತಾರೆ. ಶ್ಯಾಮ್ ಸಿಂಗ್ ಕೇಳ್ತಾನೆ, ಏನು ಕಾರಣ ಅಂತಂದು. ಏನಿಲ್ಲ, ಮಾಣಿಕ್ ಷಾ ಅವರು ತಮ್ಮ ಹೆಸರಿನಲ್ಲಿದ್ದಂಥ 25 ಎಕರೆ ಜಮೀನನ್ನು ನಿನ್ನ ಹೆಸರಿಗೆ ವರ್ಗಾವಣೆ ಮಾಡಿ ದಾನಪತ್ರವನ್ನು ಕೊಟ್ಟಿದ್ದಾರೆ. ಆ ದಾನಪತ್ರ ಇದು ಅಂತ ಹೇಳ್ತಾರೆ. ಶ್ಯಾಮ್ ಸಿಂಗ್ಗೆ ಏನಂತಂದ್ರೆ ಅಚ್ಚರಿ ಆಗ್ತದೆ. ಹಾಗಾದ್ರೆ ಈ ಮಾಣಿಕ್ ಷಾ ಅವರು ಈ 25 ಎಕರೆ ಜಮೀನು ಯಾವುದು ಅಂತಂದ್ರೆ 1971ರಲ್ಲಿ ಅವರು ಭಾರತದ ಸೈನ್ಯಕ್ಕೆ ಅದ್ಭುತ ವಿಜಯವನ್ನ ತಂದುಕೊಟ್ಟಂತಹ ಒಂದು ಗೌರವಾರ್ಥವಾಗಿ ಹರಿಯಾಣ ಸರ್ಕಾರ ಸೋನಿಪತದ ಪಕ್ಕದಲ್ಲಿರ್ತಕ್ಕಂಥ 25 ಎಕರೆ ಜಮೀನನ್ನು ಯುದ್ಧ ಗೌರವವಾಗಿ ಅವರಿಗೆ ಕೊಟ್ಟಿತ್ತು, ಇನಾಮು ಕೊಟ್ಟಿತ್ತು. ಆ 25 ಎಕರೆ ಜಮೀನನ್ನ ಮಾಣಿಕ್ ಷಾ ಅವರು ಏನಂತಂದ್ರೆ ಶ್ಯಾಮ್ ಸಿಂಗನವರ ಹೆಸರಿನಲ್ಲಿ ದಾನಪತ್ರ ಬರೆದು ಕೊಟ್ಟಿದ್ರು. ಇದು ಏನು ಅಂತಂದ್ರೆ ಮಾಣಿಕ್ ಷಾ, ಇದು ಸಾಮಾನ್ಯ ಘಟನೆ ಅಲ್ಲ. 25 ಎಕರೆ ಜಮೀನನ್ನ ಸೋನಿಪತ್, ಯಾಕಂದ್ರೆ ಶ್ಯಾಮ್ ಸಿಂಗ್ನು ಕೂಡ ಹರಿಯಾಣದಂತ, ಹೀಗಾಗಿ ಆತನಿಗೆ ಅದು ಬಹಳ ಉಪಯುಕ್ತ. ಇದನ್ನು ಮುಂದಾಲೋಚನೆಯಿಂದ, ಅಷ್ಟೇ ತೆರೆದ ಮನಸ್ಸಿನಿಂದ 25 ಎಕರೆ ಜಮೀನನ್ನ ಮಾಣಿಕ್ ಷಾ ಅವರು ಶ್ಯಾಮ್ ಸಿಂಗ್ನವರಿಗೆ ಬರೆದು ಕೊಡುವಲ್ಲಿ ಅವರ ಅಗಾಧವಾದ ಮಾನವೀಯತೆ ನಮಗೆ ಅರ್ಥ ಆಗ್ತದೆ. ಒಂದು ಕ್ಷಣ ಏನಪ್ಪಾ ಅಂತಂತಂದ್ರೆ ಅವರ ಬಗ್ಗೆ ನಮಗೆ ಎಷ್ಟೊಂದು ಅಗಾಧವಾದ ಒಂದು ಗೌರವ ಬೆಳೀತದೆ ಅಂತಂದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತಾರೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಅವರ ಬದುಕಿನ ಮತ್ತೊಂದು ಅಪರೂಪದ ಘಟನೆಯನ್ನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಕೆಲವೊಂದು ಭೇಟಿಗಳು ಏನಿರ್ತಾವ ಅಂತಂದ್ರೆ ಮಾತನಾಡಿದ ಮಾತುಗಳಿಂದಾಗಿ ಅವು ನೆನಪುಳಿತಾವ. ಆದರೆ ಇನ್ನೂ ಕೆಲವು ಭೇಟಿಗಳು ಹಿಂಗಿರ್ತಾವಲ್ಲ, ಮಾತನಾಡಿದ ಮಾತಿನ ಜೊತೆಗೆ ಏನಂತಂತಂದ್ರೆ ಅವು ಆ ಸಂದರ್ಭದಲ್ಲಿ ಎರಡು ಮನಸ್ಸುಗಳು ತೀವ್ರವಾಗಿ ಸ್ಪಂದಿಸುವುದರ ಮೂಲಕವಾಗಿ ಭಾವುಕರಾದಂತಹ ಸಂದರ್ಭಗಳು ಏನಿರ್ತಾವಲ್ಲ ಅವು ಜೀವನ ಪರ್ಯಂತ ನೆನಪಿಡ್ತಾವೆ. ಅಂತ ಒಂದು ಅಪರೂಪದ ಘಟನೆ ಯಾರ ನಡುವೆ ನಡೀತು ಅಂತಂದ್ರೆ ಅಂದಿನ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಮತ್ತು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಅವರು. ಏನಾಯ್ತು ವಸ್ತುಸ್ಥಿತಿ ಅಂತಂದ್ರೆ 2007ನೇ ಫೆಬ್ರವರಿ ಕೊನೆಯ ತಿಂಗಳು ತಮಿಳುನಾಡಿನ ವೆಲ್ಲಿಂಗ್ಟನ್ ಮಿಲಿಟರಿ ಆಸ್ಪತ್ರೆಯಲ್ಲಿ ಮಾಣಿಕ್ ಷಾ ಅವರು ಉಸಿರಾಟದ ತೊಂದರೆಯಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರ್ತಾರೆ. ಆಗ ಅವ್ರ ವಯಸ್ಸು 93. ಕಲಾಂ ರವರು ಒಂದು ಪೂರ್ವ ನಿಯೋಜಿತವಲ್ಲದಂಥ ಒಂದು ಸೌಜನ್ಯ ಭೇಟಿಗಾಗಿ ಏನಂತಂತಂದ್ರೆ ಈ ವೆಲ್ಲಿಂಗ್ಟನ್ ನಲ್ಲಿದ್ದಂಥ ಮಿಲಿಟರಿ ಆಸ್ಪತ್ರೆಯಲ್ಲಿ ಮಾಣಿಕ್ ಷಾ ಅವರನ್ನ ಕಾಣಲು ಬರ್ತಾರೆ. ಆ ಒಂದು ಭೇಟಿ ಏನದಲ್ಲ ಅದು ಅಪರೂಪವಾದದ್ದು. ಇಬ್ಬರು ವ್ಯಕ್ತಿಗಳ ಪರಸ್ಪರ ಪ್ರೀತಿ, ಗೌರವ, ವಿನಯ. ಯಾಕಂದ್ರೆ ಇವರಿಬ್ಬರು ಏನಂತಂತಂದ್ರೆ ಆ ರಾಷ್ಟ್ರದ ಇಬ್ಬರು ಮಹಾನ್ ನಾಯಕರು, ಅವರು ಗ್ರೇಟ್ ಐಕಾನ್ಸ್ ಆಫ್ ಇಂಡಿಯಾ ಅವರು. ಅಂಥವರ ಒಂದು ಅಪರೂಪದ ಭೇಟಿ ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿಯುವಂಥದ್ದು. ಏನಾಯ್ತು ಅಂತಂತಂದ್ರೆ ಈ 93 ವರ್ಷದ ಮಾಣಿಕ್ ಷಾ ಅವರು ಯಾವ ಫೀಲ್ಡ್ ಮಾರ್ಷಲ್ ಸೇನೆಯಲ್ಲಿ ಅಪ್ರತಿಮ ಸಾಹಸಿಯಾಗಿ ನಾಯಕತ್ವವನ್ನು ವಹಿಸಿ ವಿಜಯ ಯಾತ್ರೆಯನ್ನು ಗೈದಿದ್ದ ಅಂತ ವ್ಯಕ್ತಿ ಇವತ್ತು ಉಸಿರಾಟದ ತೊಂದರೆಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದವನ್ನು ನೋಡಿದಂತಹ ಕಲಾಂ ರವರಿಗೆ ಅಕ್ಷರಶಃ ಏನಂತಂದ್ರೆ ಅವರು ಭಾವುಕರಾದರು. ಎಷ್ಟೊಂದು ಮಟ್ಟಿಗೆ ಅಂತಂತಂದ್ರೆ ಅವರ ಮಾಣಿಕ್ ಷಾ ಅವರ ಹಾಸಿಗೆ ಬಳಿ ಹೋಗಿ ಅವ್ರ ಕೈಯನ್ನ ಮೆದುವಾಗಿ ಹಿಡಿತಾರೆ, ಭಾವುಕರಾಗ್ತಾರೆ. ಕಲಾಂ ರವರು ಅಷ್ಟೇ ಮತ್ತು ಮಾಣಿಕ್ ಷಾ ಅವರು ಅಷ್ಟೇ. ಆ ಸಂದರ್ಭದಲ್ಲಿ ಕಲಾಂ ರವರು ಕೇಳ್ತಾರೆ, ನನ್ನಿಂದ ಏನಾದರೂ ತಮಗೆ ಸಹಾಯ ಆಗಬಹುದಾ, ಅಥವಾ ನಮ್ಮ ಈ ಸರ್ಕಾರದ ಕಾರಣದಿಂದಾಗಿ ತಮಗೆ ಏನಾದರೂ ಅಸಮಾಧಾನ ಇದ್ದರೆ ಅವುಗಳನ್ನು ನಿವಾರಿಸಲಿಕ್ಕೆ ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಒಂದು ಮಾತು ಬರ್ತದೆ, ಮಾಣಿಕ್ ಷಾ ಅವರು ಮಲಗಿದಲ್ಲಿ ಹೇಳ್ತಾರೆ, ತಾವು ನಮ್ಮ ರಾಷ್ಟ್ರದ ರಕ್ಷಣಾ ಪಡೆಯ ಅಂದ್ರೆ ಸುಪ್ರೀಂ ಕಮಾಂಡರ್, ಸೈನ್ಯ ಮಹಾದಂಡನಾಯಕರು, ಪರಮೋಚ್ಚ ದಂಡನಾಯಕರು ತಾವು. ಈ ಸಂದರ್ಭದಲ್ಲಿ ತಮಗೆ ಎದ್ದು ನಿಂತು ಸೆಲ್ಯೂಟ್ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ನನ್ನ ದೈಹಿಕ ಸ್ಥಿತಿ ನನಗೆ ಒಪ್ಪಿಗೆ ಕೊಡ್ತಾ ಇಲ್ಲ ಅನ್ನೋದು ನನಗೆ ವಿಷಾದ ಅಂತಂದು
ಮತ್ತಷ್ಟು ಭಾವುಕರಾದರು ಕಲಾಂರವರು. ಮತ್ತೆ ಕೇಳಿದ್ರು, ಏನಾದರೂ ಅಸಮಾಧಾನ ಇದ್ದರೆ. ಏನಿಲ್ಲ, ನನಗೆ 1973ರಲ್ಲಿ ಏನು ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಎತ್ತರಿಸಿದ್ರಲ್ಲ, ಆ ಹುದ್ದೆಗೆ ಅನುಗುಣವಾಗಿ ಬರ್ತಕ್ಕಂಥ ನಿವೃತ್ತಿ ವೇತನ ನನಗೆ ಇನ್ನೂ ಬಂದಿಲ್ಲ ಅಂತಾರೆ. 30 ವರ್ಷಗಳಾಗಿತ್ತು. 1973ರಲ್ಲಿ ಫೀಲ್ಡ್ ಮಾರ್ಷಲ್ ಆಗಿ ಅವರಿಗೆ ಭಾರತ ಸರ್ಕಾರ ಹುದ್ದೆಗೆ ಏರಿಸಿತ್ತು. ಇದು 2007. 30 ವರ್ಷಗಳು ಆದರೂ ಕೂಡ ಅವರಿಗೆ ಅವರ ಹುದ್ದೆಗೆ ಅನುಗುಣವಾಗಿ ಬರ್ತಕ್ಕಂತಹ ಒಂದು ನಿವೃತ್ತಿ ವೇತನದ ಬಾಕಿ ಬಂದಿರಲಿಲ್ಲ. ಈ ಮಾತನ್ನು ಕೇಳಿದಂತಹ ಕಲಾಂರವರು, ಮಾಣಿಕ್ ಷಾ ಅವರ ಬಾಯಿಂದ ಬಂದಂತಹ ಈ ಮಾತುಗಳು ಕಲಾಂರವರ ಹೃದಯವನ್ನ ಒಂದು ಕ್ಷಣಕಾಲ ಹಿಂಡಿದು. ತಕ್ಷಣ ಅವರು ಹೇಳಿದರು. ಅವರು ಮೌನನೂ ಆದರು. ಅವರು ಹೇಳಬೇಕಂದವರು ಮೌನ ಆದರು. ಆಮೇಲೆ ಏನಾಯ್ತು ಅಂತಂದ್ರೆ, ಅಷ್ಟಕ್ಕೆ ಬಿಡಲಿಲ್ಲ ಕಲಾಂರು. ಒಂದು ವಾರದೊಳಗಾಗಿ ಪೂರ್ಣವಾಗಿ ವೈಯಕ್ತಿಕ ಕಾಳಜಿಯಿಂದ ಸಂಪೂರ್ಣವಾಗಿ ಮಾಣಿಕ್ ಷಾ ಅವರಿಗೆ ಬರಬೇಕಾಗಿದ್ದಂತಹ ಬಾಕಿ ಮೊತ್ತವನ್ನ, ಬಾಕಿ ಬರಬೇಕಾಗಿದ್ದ 1,30,00,000 ರೂಪಾಯಿ ಚೆಕ್ಕನ್ನ ಮಾಣಿಕ್ ಷಾ ಅವರಿಗೆ ಆಸ್ಪತ್ರೆಯಲ್ಲಿಯೇ ತಲುಪಿಸುವ ವ್ಯವಸ್ಥೆ ಮಾಡಿದರು. ಇದು ಏನು ಅಂತಂತಂದ್ರೆ, ಇಬ್ಬರು ವ್ಯಕ್ತಿತ್ವಗಳ ಪರಸ್ಪರ ಒಂದು ಮಿಡಿತ, ಇದು ನಮಗೆ ಬಹಳ ಮುಖ್ಯ ಅನಿಸ್ತದೆ. ಈ ಕಾರಣಕ್ಕಾಗಿ ಅಂತಂತಂದ್ರೆ, ಆಮೇಲೆ ಮಾಣಿಕ್ ಷಾ ಅವರು ಏನಂತಂತಂದ್ರೆ, ಮುಂದೆ 2008ರಲ್ಲಿ ಅವ್ರು ಏನಾದ್ರು ಅಂತಂತಂದ್ರೆ ವಿಧಿವಶರಾದರು. 94ನೇ ವಯಸ್ಸಿನಲ್ಲಿ ಅವರು ವಿಧಿವಶರಾದರು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮುಖ್ಯವಾಗಿ ನಮಗೆ ಅನಿಸೋದು ಏನಂತಂದ್ರೆ, ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಅವರ ಬದುಕು ಮತ್ತು ಸಂದೇಶ, ಅದೇ ರೀತಿ ಕಲಾಂರವರ ಒಂದು ಸಂವೇದನಾಶೀಲತೆ, ಅವರ ಒಂದು ಸೌಹೃದಯತೆ, ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಇಬ್ಬರು ಏನು ಅಂತಂತಂದ್ರೆ ಇದ್ದಂಥ ಒಂದು ಮಾನವೀಯ ಗುಣಗಳು ಇವತ್ತು ನಮಗೆ ಬಹಳ ಅಪರೂಪದ ಆದರ್ಶಗಳಾಗಿ ನಮ್ಮ ಬದುಕಿಗೆ ದೀಪಗಳಾಗ್ತವೆ. ಇಲ್ಲಿ ಮತ್ತೊಂದು ಮಾತನ್ನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಮಾಣಿಕ್ ಷಾ ಅವರು ತಮ್ಮ ಕೊನೆ ಉಸಿರನ್ನು ಹೇಳುವ ವೇಳೆಯಲ್ಲಿ ಅವರು ಒಂದೇ ಒಂದು ವಾಕ್ಯ ಬಹಳ ಗಮನಾರ್ಹವಾದದ್ದು. ನಿಧನದ ಪೂರ್ವದಲ್ಲಿ ಅವರು ಹೇಳಿದ ಒಂದೇ ಮಾತು, ಕೊನೆಯ ಮಾತು ಏನಂತಂದ್ರೆ, ಐ ಆಮ್ ಓಕೆ, ನಾನು ಕ್ಷೇಮವಾಗಿದ್ದೇನೆ. ಇದು ಅವರ ಕೊನೆಯ ಸಾಲು, ಕೊನೆಯ ಮಾತು, ಕೊನೆಯ ನುಡಿ. ಇಂಥ ಒಂದು ಅಪರೂಪದ ವ್ಯಕ್ತಿತ್ವದ ಮಾಣಿಕ್ ಷಾ ಅವರ ಒಂದು ಬದುಕು ನಮಗೆ ಏನು ಒಂದು ಸಂದೇಶ ಕೊಡ್ತದೆ ಅಂತಂದ್ರೆ, ನಾವು ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ನಮ್ಮ ಅಧಿಕಾರ ಶಾಶ್ವತವಲ್ಲ, ನಮ್ಮ ಆದರ್ಶ ಶಾಶ್ವತ. ನಾವು ಎಷ್ಟೇ ಉನ್ನತ ಅಂತಸ್ತು ಹೊಂದಿದ್ರೂ ಕೂಡ ಆ ಅಂತಸ್ತು ಮುಖ್ಯವಲ್ಲ, ನಾವು ಅಂತಃಕರಣವಾದ ಮುಖ್ಯ. ನಮ್ಮ ಬದುಕು ನಮ್ಮ ಸಾಧನೆಗಳಿಂದ ಅದು ದಾಖಲಿಸಲ್ಪಡಬಹುದು, ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುವುದು. ಆದರೆ ನಮ್ಮ ಸೌಹೃದಯತೆ ಮಾತ್ರ ಚಿರಸ್ಥಾಯಿಯಾಗಿ ಈ ಭೂಮಿ ಇರುವವರೆಗೂ ಏನಪ್ಪ ಅಂದ್ರೆ ಮಾನವ ಹೃದಯಗಳಲ್ಲಿ ಶಾಶ್ವತಗೊಳ್ಳುತ್ತದೆ ಅನ್ನುವ ಒಂದು ಸಂದೇಶ ಏನದಲ್ಲ, ಇದು ನಮ್ಮ ಬದುಕಿಗೆ ಒಂದು ದಾರಿದೀಪ ಆಗಲಿ ಅಂತ ಹೇಳುವುದರ ಮೂಲಕವಾಗಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಅವರ ಬದುಕಿನಲ್ಲಿ ನಡೆದಂಥ ಈ ಘಟನೆಗಳನ್ನು ತಮ್ಮೆದುರಿಗೆ ಪ್ರಸ್ತಾಪಿಸಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದ.